ಪಿಕ್ಚರು. ಮಕ್ಕಳು ಕರ್ಕೊಂಡು ಬಂದು ಸಾಕ್ತಾ ಇತ್ತು. ಮಸ್ತ್ ಮೂವಿ ಸೂಪರ್. ಬಾಸ್ ಅಂದ್ರೆ ಬಾಸ್. ಫಿಲಮ್ ಮಾತ್ರ ಸೂಪರ್ ಆಗಿದೆ. ಆ ಒಂದು ಹಳ್ಳಿಯ ನರೇಷನ್, ಸ್ಟೋರಿ ಆಗಿರ್ಬೋದು, ಎಲಿವೇಶನ್ ಆಗಿರ್ಬೋದು, ಎಲ್ಲ ಅದ್ಭುತವಾಗಿದೆ. ಸೂಪರ್ ಆಗಿದೆ ಗುರು. ಇಲ್ಲೇ ಕಾಲರ್ ಇಲ್ಲ, ಎತ್ಕೊಂಡು ಓಡಾಡ್ತೀವಿ. ಅದಕ್ಕೆ ಲೆವೆಲ್ಲು ಹೇಳ್ತಾ ಇದೀವಲ್ಲ, ಕಾಲರ್ ಹಾಕಿಲ್ಲ, ಇದರಲ್ಲಿ ಎತ್ಕೊಂಡು ಓಡಾಡ್ತೀವಿ ಈ ಸಲ. 26 ವರ್ಷ ಆಯ್ತು ಬಾಸ್ ಇಂಡಸ್ಟ್ರಿಯಲ್ಲಿ ಬಂದೆ, ಇಂಥ ಕಂಟೆಂಟ್ ಬಂದೇ ಇಲ್ಲ, ಕೊಟ್ಟಿಲ್ಲ. ತರುಣ್ ಸುಧೀರ್ ಅಳಿಸ್ಬಿಡ್ತಾರೆ ಗುರು ಬಾಸು, ಅಳಿಸ್ಬಿಡ್ತಾರೆ ಬಾಸು ಖಂಡಿತ. ನೆಕ್ಸ್ಟ್ ಲೆವೆಲ್ಲು ಯಾವ ಫಿಲಮು ಇಲ್ಲ ಸರ್. ನಾನು ಹುಟ್ಟಾಗಿಂದ ನೋಡಿದ್ದೀನಿ ಫಿಲಮ್ಗಳನ್ನ. ನಾನು ಬುದ್ಧಿ ಬಂದಾಗಿದ್ದ ಈ ಥರ ಫಿಲಮ್ ನಾನು ಯಾವತ್ತೂ ನೋಡಿರಲಿಲ್ಲ. ಫಿಲಮ್ ಮಾತ್ರ ಚಿಂದೆ ಆಗೈತೆ ಸರ್. ಫಸ್ಟ್ ಶೋ ಅಲ್ಲಿ ಬರೀ ಡಿ ಬಾಸ್ ವಿಸಿಲ್ ಬಿಟ್ರಿ ಇನ್ನೇನು ಕೇಳಿಲ್ಲ ಬ್ರೋ. ನೆಕ್ಸ್ಟ್ ಅಲ್ಲಿ ಸ್ವಲ್ಪ ಎಮೋಷನಲ್ ಇದೆ. ಇದು ಮುದ್ದೆ ಇಲ್ಲೇ ಹೇಳ್ಬಿಟ್ರೆ ಬರೋರಿಗೆ ಇದಾಗ್ಬಿಡುತ್ತೆ. ಎಲ್ಲ ಸಸ್ಪೆನ್ಸ್ ಅಲ್ಲಿ ಇರಲಿ, ನೋಡ್ತಾರೆ. ಮೂವಿ ಮಾತ್ರ ಚೆನ್ನಾಗಿದೆ ಅಣ್ಣ. ಡಿ ಬಾಸ್ ಎಂಟ್ರಿ ಮಾತ್ರ ಸೂಪರ್ ಆಗಿದೆ. ಫಿಲಮ್ ಎಲ್ಲ ಬಂದು ರೈತರು ಫಿಲಮ್ ನೋಡಬೇಕು. ಜಾತಿಯಿಂದ ಭೇದ ಭಾವ ಪಡ್ತಾರೆ, ಅದೆಲ್ಲ ಬಿಟ್ಟೆ ಫಿಲಮ್ ನೋಡೋಕೆ ಇಲ್ಲಿ ಡಿ ಬಾಸ್ 100 ಗ್ಯಾರಂಟಿ ಹೇಳುತ್ತೆ. ನನಗೊಂದು ಅರ್ಥ ಆಗಿಲ್ಲ. ಸಲಾರಲ್ಲೂ ಕಾಟೇರವ್ವ ಇದ್ದಾರೆ, ಕಾಟೇರದಲ್ಲೂ ಕಾಟೇರವ್ವ ಇದ್ದಾರೆ. ಪ್ರಶಾಂತ್ ನೀಲು, ತರುಣ್ ಸುಧೀರ್ ಮಾತಾಡ್ಕೊಂಡು ಫಿಲಮ್ ಮಾಡಿದ್ದಾರೆ. ಒಂದು ಅರ್ಥ ಆಗಿಲ್ಲ. ಆದರೆ ಫಿಲಮ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ತೆಗೆದಿದ್ದಾರೆ. ಸಲಾರು ಒಂದು ಸೈಡ್ ಹೋದ್ರೆ ಕಾಟೇರ ಇನ್ನೊಂದು ಸೈಡು. ದರ್ಶನ್ ಸರ್ ಆ್ಯಕ್ಟಿಂಗ್ ನೋಡೋಕ್ಕೆ ಬೆಂಕಿ ಅನ್ಕೋಬಿಡಿ. ಎಷ್ಟೆಷ್ಟೋ ಮೂವಿಗಳು ಬಂದಿದೆ ದರ್ಶನ್ ಸರ್ದು, ಆದರೆ ಈ ಥರ ಮೂವಿ ನಾನು ಜೀವನದಲ್ಲಿ ಇವತ್ತೇ ನೋಡಿದ್ದು. ಮಸ್ತಾಗಿದೆ ಮೂವಿ ಮಾತ್ರ. ಬಂದು ಥಿಯೇಟ್ರಲ್ಲೇ ನೋಡಿ. ಪಕ್ಕ ಆಕ್ಷನ್, 100% ಆಕ್ಷನ್. ಫಿಲಮ್ ಇರೋದೇ 3 ಫೈಟು. ಆ 3 ಫೈಟ್ ನಾನು ಲೈಫಲ್ಲೇ ನೋಡಿಲ್ಲ. ಆ ಥರ ಮಾಡೋರು ಸೂಪರ್ ಆಗಿದೆ. ಪಬ್ಲಿಕ್ ದರ್ಶನ್ ಸರ್ ಆಕ್ಟಿಂಗ್ ಸೂಪರ್ ಆಗಿದೆ ಅಂತ ಹೇಳ್ತಿದ್ದಾರೆ. ನಮ್ಮ ಭಾಷೆ ಆಕ್ಟಿಂಗ್ ಗೊತ್ತಲ್ಲ, ಯಾವ ಥರ ಚೆನ್ನಾಗೇ ಇರುತ್ತೆ. ಸೂಪರ್. ಇನ್ನು ಸಖತ್ ನಾನು ನೋಡಿಲ್ಲ. ಒಂದ್ಸಲಿ ನೋಡ್ರಿ ಎಲ್ಲರೂ. 55 ಫಿಲಮ್ ನೋಡಿಲ್ಲ ಆ ಥರ ಮಾಡೋರು ಆ್ಯಕ್ಟಿಂಗ್. ಪಿಕ್ಚರು ಅವ್ರು ಹಿಂಗಂತಾರೆ, ಇವ್ರು ಹಿಂಗಂತಾರೆ, ಯಾರ ಮಾತಕ್ಕೂ ಕಿವಿ ಕೊಡಬೇಡ್ರಿ. ಕಿವಿ ಕೊಟ್ಟವರು ಕಿವಿ ಇಲ್ಲ ಅಂತ ಅರ್ಥ. ಬಂದು ಪಿಕ್ಚರ್ ನೋಡ್ರಿ, 100%ಗೆ 200% ರಿಸಲ್ಟ್ ಕೊಡ್ತೀವಿ. ಯಾವತ್ತೂ ಎಲ್ಲೂ ಯಾರಿಗೂ ಮೋಸ ಇಲ್ಲ. ಇನ್ಮೇಲೆ ಏನೇ ಇದ್ರು ನುಗ್ಗು ಹೊಡಿತಾ ಇರೋದೇನೆ. ನಾವು ಕಾಲರ್ ಎತ್ತುತ್ತೀವಿ ಅಂತ ಹೇಳಿದ್ವಿ, ಕಾಲರ್ ಎತ್ತುತ್ತೀವಿ. ಈ ಪಿಕ್ಚರು ಎಲ್ಲೇ ಹೋದ್ರು ಬೇಜಾರಾಗಲ್ಲ. ನಮಗೆ ಕಣ್ಣೀರು ಬರ್ಸ್ಬಿಟ್ಟಿದೆ ಪಿಕ್ಚರು. ಇನ್ನು ಲೇಡೀಸು ಫ್ಯಾಮಿಲಿ ಬಂದರೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮಗೆ ಕಣ್ಣೀರು ಬರ್ಸ್ಬಿಟ್ಟಿದೆ ಪಿಕ್ಚರು. ಅದರಿಂದ ನಾವು ಹೇಳ್ತಾ ಇದ್ದೀವಿ, ಬಂದು ಪಿಕ್ಚರ್ ನೋಡಿ. ಪಿಕ್ಚರ್ ಮಾತ್ರ ಮಸ್ತಾಗಿದೆ, ಸೂಪರ್ ಆಗಿದೆ ಸರ್. ಮೊದಲನೇದಾಗಿ ಎಲ್ಲ ಕನ್ನಡಿಗರಿಗೆ ಅನ್ನದಾತರಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಎಲ್ಲ ಸಿನಿಮಾ ಪ್ರೇಕ್ಷಕರಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಇಂಥ ಒಂದು ಸಿನಿಮಾಗಳನ್ನ ಪೈರಸಿ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಪ್ರತಿಯೊಂದು ಫ್ಯಾಮಿಲಿ ಇವತ್ತೇನು ಅನ್ನದಾತರು ಅಂತ ಏನಿದ್ದಾರೆ, ರೈತರು ಅಂತ ಏನಿದ್ದಾರೆ, ಇನ್ಕ್ಲೂಡ್ ನಾವು ಸೇರಿ ಪ್ರತಿಯೊಬ್ಬರು ರೈತರ ಮಕ್ಕಳೇನೆ. ಅನ್ನ ಇಲ್ಲ ಅಂದರೆ ಯಾರೂ ಬದುಕೋಕ್ಕಾಗಲ್ಲ. ಯಾಕಂದರೆ ನಾರ್ಮಲ್ ಇವಾಗ ಈ ಸಿನಿಮಾ ಅನೌನ್ಸ್ ಆಗೋದಕ್ಕಿಂತ ಬಿಫೋರು ಒಂದು ಸೋಷಿಯಲ್ ಮೀಡಿಯಾದ ಒಂದು ಟ್ರೆಂಡ್ ಆಗುತ್ತೆ ಸರ್, ದೊಡ್ಡ ಸಿನಿಮಾಗಳು ಬರ್ತಾ ಇದೆ, ಇದ್ರ ಮಧ್ಯೆ ನೀವು ಹೋಗ್ತೀರಾ ಅಂತ. ಫ್ರೆಂಡ್ಶಿಪ್ಪಿಗೆ ಕೊಡೋವಂಥ ವ್ಯಾಲ್ಯೂ ಇರ್ಬೋದು, ಫ್ಯಾನ್ ಬೇಸ್ ಇರ್ಬೋದು, ಸಿನಿಮಾ ಮಾಡೋವಂಥ ಕದರ್ ಇರ್ಬೋದು, ಇನ್ನೊಬ್ಬರನ್ನ ಎದುರಿಸೋ ಅಂಥ ಒಂದು ದಮ್ ಇರ್ಬೋದು, ಅದನ್ನೆಲ್ಲ ಟಿನ್ ಲೆಕ್ಕದಲ್ಲಿ ಇಟ್ಕೊಂಡಿರೋ ಅಷ್ಟು ಧೈರ್ಯವಾಗಿ ಬರಬೇಕಾದ್ರೆ ನಮ್ಮ ಬಾಸ್ ಹತ್ರ ಫ್ಯಾನ್ ಬೇಸ್ ಇನ್ಕ್ಲೂಡ್ ಫ್ಯಾನ್ ಬೇಸು ಸೇರಿ ಟಿನ್ ಲೆಕ್ಕದಲ್ಲಿ ಇರೋರೇ ಅಷ್ಟು ಧೈರ್ಯವಾಗಿ ಬರಬೇಕಾದ್ರೆ ನಮ್ಮ ಹತ್ರ ಟನ್ ಲೆಕ್ಕದಲ್ಲಿದೆ. ನಾವೇನಕ್ಕೆ ಎದುರಬೇಕು ಅಂತ ನಮ್ಮ ಬಾಸ್ ಬಂದು ತೋರಿಸಿದ್ದಾರೆ. ಸೊ ನಿಜವಾಗ್ಲೂ ಪ್ರತಿಯೊಬ್ಬನಿಗೂ ಇಷ್ಟ ಆಗುವಂಥ ಸಿನಿಮಾ ಮಾಡಿದ್ದಾರೆ. ಒಬ್ಬ ರೈತನ ಮಕ್ಕಳಾಗಿ ಇವತ್ತು ನಿಜವಾಗ್ಲೂ ರೈತನ ಮಕ್ಕಳಾಗಿ ಹುಟ್ಟಿರೋರು ನಿಜವಾಗ್ಲೂ ದೇವತಾ ಮನುಷ್ಯರು ಅಂತಾರೆ. ಅಂದರೆ ಅವರೂ ದೇವರು ಅಂತಲೇ ಪ್ರೂವ್ ಆಗುತ್ತೆ. ಸೊ ಅಂಥ ಎಲ್ಲ ದೇವರುಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಕನ್ನಡಿಗರಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ಎಲ್ಲ ಅನ್ನದಾತರಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ಈ ಒಂದು ಸಿನಿಮಾನ ಗೆಲ್ಲಿಸಿ ನಮ್ಮ ಬಾಸ್ನ ಇನ್ನೂ ಒಂದು ಎತ್ತರಕ್ಕೆ ಬೆಳೆಸಿ ಅಂತ ಕೇಳ್ಕೊತೀನಿ. ಇಂಥ ಒಂದು ಸಿನಿಮಾನ ನಾರ್ಮಲಾಗಿ ಯಾರು ರಿಸ್ಕ್ ತೊಗೊಂಡು ಮಾಡಲ್ಲ. ಅವ್ರು ಕೆರಿಯರ್ ಅಂತ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರ್ತಾರೆ. ಸರ್ ಪ್ಯಾನ್ ಇಂಡಿಯಾ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಸರ್, ನಮ್ಮಲ್ಲಿ ಇರೋರನ್ನ ಉಳಿಸ್ಕೊಳ್ಳೋದು ಇಂಪಾರ್ಟೆಂಟು. ಪ್ಯಾನ್ ಇಂಡಿಯಾ ಇವತ್ತು ನೋಡಿದ್ರಿ ಎಲ್ಲ ಆಲ್ಮೋಸ್ಟ್ ಬೆಂಗಳೂರಲ್ಲಿ 100 ಕಡೆ 100 ಶಾಪ್ಗಳನ್ನ ನೋಡಿರಿ, 90 ಶಾಪಲ್ಲಿ ಇಂಗ್ಲೀಷಲ್ಲಿ ಹಾಕ್ಕೊಂಡಿದ್ದಾರೆ ಬೋರ್ಡು. ಕನ್ನಡದವ್ರಿಗೆ ಇನ್ನೇನು ಆಲ್ಮೋಸ್ಟ್ ಇಡ್ತಾ ಇದ್ದಾರೆ ಎಲ್ಲ ಕಡೆನೂ. ಮತ್ತು ಇನ್ನೊಂದು ಕೇಸರಿ ಬಿಳಿ ಹಸಿರು ಕೆಂಪು ಅರಿಶಿನ ಇದ್ರ ಮಧ್ಯೆ ಇನ್ನೊಂದು ಬಾವುಟ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಅದೇ ರೈತರ ಬಾವುಟ, ಹಸಿರು ಬಾವುಟ. ಸೊ ದಯವಿಟ್ಟು ಇದು ಒಂದು ಬಾವುಟನ ಎಲ್ಲರೂ ಉಳಿಸ್ಕೊಂಡು ಹೋಗಿ ಆ ಬಾವುಟನ ಉಳಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಎಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಿ ಸರ್. ಆ ಸಿನಿಮಾ ನಾವು ಮಾತಾಡೋಕ್ಕಿಂತ ಸಿನಿಮಾ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದರೆ ಏನು ಪದಗಳೇ ಇಲ್ಲ. ಸಿನಿಮಾ ಯಾವ ಥರ ಇದೆ ಅಂದರೆ ರೈತರಿಗೋಸ್ಕರ, ರೈತರಿಗಾಗಿ, ರೈತರ ಪರವಾಗಿ ನಿಂತು ನಮ್ಮ ಡಿ ಬಾಸು ಒಂದು ಕನ್ನಡ ಸಿನಿಮಾಗೆ ಕೊಡುಗೆ ಅಂತಲೇ ಹೇಳಬೇಕು. ಇದು ನಿಜ ಸಿನಿಮಾ ಮಾಡಿದರೆ ಅಂತ ಅನ್ನಿಸ್ತಾ ಇಲ್ಲ. ರೈತರಿಗೆ ಈ ಸಿನಿಮಾ ಮೂಲಕ ಕೊಡುಗೆ ಕೊಡ್ತಾ ಇದ್ದಾರೆ. ಅಂದರೆ ರೈತರಿಗೆ ಒಂದು ಹೆಲ್ಪ್ ಆಗಲಿ ಅಂತಲೇ ಈ ಕಾಟೇರ ಸಿನಿಮಾ ಮೂಲಕ ನಮ್ಮ ತರುಣ್ ಸುಧೀರ್ ಸರ್ ಡೈರೆಕ್ಷನ್ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಒಂದು ಅದ್ಭುತವಾದ ಸ್ಟೋರಿ ಇದೆ. ನಮ್ಮ ಡಿ ಬಾಸ್ ನಮ್ಮ ಬೇರೆ ಲುಕ್ಕಲ್ಲೇ ನೋಡ್ಬೋದು. ಇಷ್ಟು ದಿನ ರಗಡ್ ಲುಕ್ಕಲ್ಲೆಲ್ಲ ನೋಡಿದ್ವಿ, ಕ್ರಾಂತಿಲೂ ಬೇರೆ ಲುಕ್ಕಲ್ಲಿ ನೋಡಿದ್ವಿ. ಈ ಕಾಟೇರ ಸಿನಿಮಾದಲ್ಲಿ ಒಂದು ಹಳ್ಳಿ ಕ್ಯಾರೆಕ್ಟರ್ ಥರ ಒಂದು ಮಾಸಾಗಿ ಲುಕ್ಕಲ್ಲಿ ತೋರಿಸಿದ್ದಾರೆ. ತುಂಬ ಇಷ್ಟ ಆಯಿತು.
ಮತ್ತು ಹೀರೋಯಿನ್ ಇದು ಫಸ್ಟ್ ಸಿನಿಮಾ ಅಂತಲೇ ಅನಿಸ್ತಾ ಇಲ್ಲ. ಅವ್ರು ಮಾಲಾಶ್ರೀ ಮಗಳಂತ ಸಿನಿಮಾ ನೋಡಿಲ್ಲ ನಾವು, ನಮ್ಮ ಡಿ ಬಾಸ್ ಜೊತೆ ಮಾಡೋರಲ್ಲ, ಅದೇ ಒಂದು ಕಾರಣಕ್ಕೆ ನೋಡಿದ್ವಿ. ತುಂಬಾ ಅವರು ಆ್ಯಕ್ಟಿಂಗ್ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ, ಅಷ್ಟು ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಆ್ಯಕ್ಟಿಂಗು. ಮೊದಲನೇದಾಗಿ ಕಾಟೇರ ಯಾಕೆ ನೋಡಬೇಕು ಅಂತ ಅಂದರೆ, ಯಾಕೆ ನೋಡಬೇಕು ಅಂತ ಅಂದಾಗ ಕಾಟೇರ ಒಂದು ಕಂಟೆಂಟ್ ಓರಿಯೆಂಟೆಡ್ ಮೂವಿ. ಇವತ್ತಿನ ಕಾಲಘಟ್ಟದಲ್ಲಿ ಕೇಳೋದೇ ಕಂಟೆಂಟ್. ಏನು ಕಂಟೆಂಟ್ ಇದೆ, ಏನಿದೆ ಮೂವಿಲಿ, ಯಾಕೆ ನೋಡಬೇಕು ಚಿತ್ರ ಅಂತ ಕೇಳ್ತಾರೆ. ಏನಿಲ್ಲ, ಒಬ್ಬ ಮೂವಿ ನೋಡಿರೋನಾಗಿ ನಾನು ಹೇಳ್ತಾ ಇದ್ದೀನಿ, ಏನಿಲ್ಲ ಈ ಚಿತ್ರದಲ್ಲಿ. ನೀವು ಇನ್ಷಿಯಲ್ ಒಂದು ಮೂವಿ ಸ್ಟಾರ್ಟ್ ಆಗಿದ್ದರಿಂದ ಇದ್ದು ಎಂಡ್ ಆಗೋವರೆಗೂ ಪ್ರತಿಯೊಬ್ಬರು ಒಂದು ಜಾಗದಲ್ಲೂ ಕೂಡ ಕದಲಲ್ಲ. ನೀವು ಪ್ರತಿಯೊಬ್ಬ ಯಾವುದೇ ಸ್ಟಾರ್ ಫ್ಯಾನ್ಸ್ ಆಗಿರ್ಬೋದು, ಯಾರೇ ಒಬ್ಬ ಕರ್ನಾಟಕದ ಮಣ್ಣಿನ ಮಕ್ಕಳು ಮೀನ್ಸ್ ರೈತರು ಮಕ್ಕಳು ಯಾರಿದ್ದಾರೆ ಪ್ರತಿಯೊಬ್ಬರು ಕಣ್ಣೀರು ಹಾಕಲೇಬೇಕು, ಹಾಕ್ತಾರೆ ಅಂಥ ಸ್ಟೋರಿ ಇರೋವಂಥ ಮೂವಿ. ತರುಣ್ ಸುಧೀರ್ ಅವರು ಈ ಚಿತ್ರನ ಅದು ಯಾವ ಟೈಮಲ್ಲಿ ಕತೆ ಬರೆದ್ರೋ ಗೊತ್ತಿಲ್ಲ, ಬಟ್ ಅವರು ಏನು ತಲೆ ಓಡಿಸಿದ್ರು ಅದು ಒರಿಜಿನಲ್ ಸ್ಟೋರಿ ಅಂತ ಹೇಳ್ತಾರೆ. ಅದರಲ್ಲಿ ಬ್ಯಾಕಲ್ಲಿ ಏನೋ ಇದೆ ಅಂತ ಹೇಳ್ತಾರೆ. DOP ಇರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟು ರಾಕ್ಲೈನ್ ವೆಂಕಟೇಶ್ ಅವ್ರಿಗೆ ನಾವು ಹ್ಯಾಂಡ್ಸ್ ಆಫ್ ಹೇಳಲೇಬೇಕು. ಅವ್ರಿಗೆ ಅದಕ್ಕೆ ಹೇಳೋದು ಧೀರ ರಾಕ್ಲೈನ್ ವೆಂಕಟೇಶ್ ಅಂತ ಹೇಳಿ. ಅವರು ಧೀರ್ರೆ. ನನಗೆ ನನ್ನ ಕಾಟೇರ ಹೆಂಗೋ ಇರುತ್ತೆ ಅಂದ್ಕೊಂಡಿದ್ದೆ, ನಾನು ಊಹೆ ಮಾಡಿದ್ನಲ್ಲ ಅದನ್ನು ಮೀರಿಸ್ಬಿಡ್ತು 1000%. ತುಂಬ ಅಲ್ಟಿಮೇಟ್ ಮೂವಿ ಬ್ರದರ್. ನಾನು ಫಸ್ಟ್ ಆಫ್ ಆಲು ನಮ್ಮ ಡೈರೆಕ್ಟ್ರಿಗೆ, ನಮ್ಮ ತರುಣ್ ಅವ್ರಿಗೆ ತುಂಬ ಹೃದಯಪೂರ್ವಕ ನಮಸ್ಕಾರಗಳು. ಯಾಕಂದರೆ ತುಂಬ ಅಲ್ಟಿಮೇಟ್ ಮೂವಿ ನಮ್ಮ ಬಾಸ್ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಹಾಫ್ ಏನಂದರೆ ನಮ್ಮ ರಾಕ್ಲೈನ್ ಸರ್ ಗೊತ್ತು ನಿಮಗೆ. ಸೊ ಯಾಕಂದರೆ ಅವರಿಬ್ಬರು ಆವಾಗಿಂದ ಅಜ್ಜ ತಾತ ಇದ್ದಂಗೆ, ಅಪ್ಪ ಮಗ ಇದ್ದಂಗೆ. ಸೊ ಅವರು ನನಗೆ ಗೊತ್ತಿರೋ ಪ್ರಕಾರ ಒಳ್ಳೆ ನಿರ್ಮಾಪಕರು. ಸೊ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅವ್ರ ಕೆಲಸನ ಅವರು. ಸೊ ಪ್ರೊಡ್ಯೂಸರ್ ಆಗಿ ಒಳ್ಳೆ ಕತೆ ಬರೆದು, ಡೈರೆಕ್ಟ್ರಾಗಿ ಒಳ್ಳೆ ಕತೆ ಬರೆದು, ಸೊ ಅವರು ಒಳ್ಳೆ ನೀಟಾಗಿ ಅದನ್ನೆಲ್ಲ ಮೇಂಟೈನ್ ಮಾಡಿ ತುಂಬ ಅದ್ಭುತವಾಗಿ ಬಂದಿದೆ ಮೂವಿ. ಸೊ ಈ ಮೂವಿ ಏನಂದರೆ ಇಷ್ಟುದ್ದ ಹುಡುಗನಿಂದ ಹಿಡಿದು ಇಷ್ಟುದ್ದ ಹುಡುಗನವ್ರಿಗೂ ನೋಡೋವಂಥ ಮೂವಿ. ಇದರಲ್ಲಿ ಯಾವುದೇ ಒಂದು ವಾರ್ ಇರಲಿ, ಸೊ ಯಾವುದೇ ಒಂದು ದುರಾಂಕಾರದ ಮಾತು, ಸೊ ಯಾರಿಗೆ ಒಂದು ಹೇಳೋದು ಇಲ್ಲ ಏನೋ ಒಂದು ಕಾಂಟ್ರವರ್ಸಿ ಕೊಡೋದು, ಅವೆಲ್ಲ ಯಾವುದು ನಮ್ಮ ಬಾಸ್ ಮಾಡಿಲ್ಲ. ಸೊ ಏನಂದರೆ ಒಂದು ಮೂವಿ ಅಂದರೆ ಯಾವ ಥರ ಇರಬೇಕೋ ಆ ಥರ ಮೂವಿ ಇದೆ. ಸೊ ಇದರಲ್ಲಿ ಏನು ನೀವೇ ಬಂದು ಜನಗಳು ಬಂದು ನೋಡಿದರೆ ನಾನು ಮಾತಾಡಿರೋ ಮಾತೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಅಷ್ಟು ತುಂಬ ನೀಟಾಗಿದೆ ಮೂವಿ.